ಅದು ಹೆದರಿಸಿ ಬೆದರಿಸಿ ಮಾಡಲಿಲ್ಲ, ಅದು ಸುಳ್ಳು. ಈಗ ಹೊರಗಡೆ ಅವರು ಹೆದರಿಸುವಷ್ಟು ಮನುಷ್ಯ ಅಂತ ಒಂದು ಹೆದರಿಸಿ ಬೆದರಿಸಿ ಮಾಡುವಷ್ಟು ಮನುಷ್ಯ ಮಹೇಶ್ ಶೆಟ್ಟಿ ತಿಮರೋಡಿ ಅಲ್ಲ. ಅವರು ಹೆದರಿಸುವಂತ ಮನುಷ್ಯ ಅಲ್ಲ, ಈತ ಹೆದರುವಂತ ಮನುಷ್ಯನೂ ಅಲ್ಲ. ಮನುಷ್ಯನೂ ಅಲ್ಲ. ಓಕೆ, ಈಗ ಹೊರಗಡೆ ಅಷ್ಟು ಕೂಲಂಕುಷವಾಗಿ ಹೇಳ್ತಾ ಇದ್ದಾನೆ ಅಂದ್ರೆ ಅವನ ಮುಖದಲ್ಲಿ ಆಗ್ಲಿ ಅವನ ಮಾತಿನಲ್ಲಾಗ್ಲಿ ಭಯ ಇತ್ತಾ? ಭಯ ಕಾಣ್ತಾ ಇಲ್ಲ. ಯಾರಾದ್ರೂ ಪರೀಕ್ಷೆ ಮಾಡಿದ್ರೆ ಅವನ ಮುಖದಲ್ಲಿ ಭಯ ಕಾಣ್ತಾ ಇಲ್ಲ ಅಲ್ಲ. ಈಗ ಆತ ಇಷ್ಟು ದಿನ ನೋಡಿದ್ ಒಂದ್ ವರ್ಷನೇ, ಈಗ ಚಿನ್ನ ಎಂದು ಬೇರೆನೆ ವರ್ಷನ್ ಇದೆ. ಈಗ ಹೊರಗಡೆ ಪ್ರಪಂಚಕ್ಕೆ ತಿಮರೋಡಿ ನೇತೃತ್ವದಲ್ಲಿ ಷಡ್ಯಂತ್ರ ಮಾಡಿದ್ರು ಅಂತ ಅಂದ್ರೆ ಹೊರಗಡೆ ಪ್ರಪಂಚಕ್ಕೆ ತಿಮರೋಡಿ ಬಾಸ್ ಅಂತ. ನಿಮ್ ಪ್ರಕಾರ ತಿಮರೋಡಿ ಮನೆಯಲ್ಲಿ ಯಾರು ಬಾಸು? ಗಿರೀಶ್ ಮಟ್ಟಣ್ಣ ಅವರ ಬಾಸ? ತಿಮರೋಡಿ ಬಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಅಂತೀರಾ? ಇಲ್ಲ. ಮತ್ತೆ ಯಾರು ಬಾಸ್? ಅವರು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದಾರೆ ಅನ್ನೋದೊಂದು ಬಿಟ್ರೆ, ಯಾಕೆ ಮುಂದಕ್ಕೆ ಇವನು ಈ ರೀತಿ ಎಲ್ಲ ಹೇಳಿದ್ದು ಅನ್ನೋ ಒಂದು ರೆಕಾರ್ಡ್ ಮಾಡಿ ಇಟ್ಕೊಂಡಿರ್ತಾರೆ. ಯಾಕಂದ್ರೆ ಮುಂದೆ ತಪ್ಪಿದ್ರೆ ಎಲ್ಲಿಯಾದ್ರೂ ಸೇಫರ್ ಸೈಡ್ ಅಂತ ಇರ್ಲಿ ಅಂತ ರೆಕಾರ್ಡ್ ಮಾಡ್ಕೊಂಡ್ರು ಅಂತ ನೀವು ಹೇಳೋದು. ನಾನು ಹೇಳೋದು ಎಂತದ್ದೇ ಸಿಚುವೇಶನ್ ಇರ್ಲಿ ತಿಮರೋಡಿದ ಇದ್ರಲ್ಲಿ ಮಿಸ್ಟೇಕ್ ಇಲ್ಲ ಅಂತ ಹೇಳ್ತೀರಿ. ಅವರು ಬಲಿಪಶು ಅಂತ. ಅವ್ರು ಬಲಿಪಶುನೇ. ಓಕೆ, ಬಟ್ ನೀವು ಹೇಳ್ತೀರಿ ನನಗೆ ಇದ್ರ ಬಗ್ಗೆ ನಾಲೆಜ್ ಇಲ್ಲ, ನಾನು ಬಲಿಪಶು ಅದೇ ಅಂತ. ಜನ ಅನ್ಕೊಳ್ಳಲ್ಲ ತಿಮರೋಡಿಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲದೆ ಹೋಗಿ ಇರಬಹುದು. ಹಳ್ಳಕ್ಕೆ ಅವರಿಗೆ ಮನಸ್ಸಲ್ಲಿ ಇತ್ತು, ಎದುರುಗಡೆ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ ಅಂತ ಅನ್ನಿಸ್ತದೆ. ವಿಚಾರದಲ್ಲಿ ಆಗಲ್ಲ, ಕಾಮನ್ ಅಂತ ಹೇಳಿದ್ರು. ಅವರಿಗೆ ಮನಸ್ಸಿನಲ್ಲಿ ತುಂಬಾ ಜಂಜಾಟ, ಯಾರಿಗೆ ಆಗಿಲ್ಲ. ಒಂದು ಸ್ಟೇಜ್ ಅಲ್ಲಿ ಪ್ಲಾನ್ ಎಕ್ಸಿಕ್ಯೂಟ್ ಆಗಿದ್ದೆ ಅಲ್ಲಿ ತಿಮರೋಡಿ ಮನೆಯಲ್ಲಿ, ಅವ್ರ ಕಣ್ಣು ಮುಂದೆ ಆಗಿದೆ. ಈ ಇಡೀ ಪ್ರಕರಣಕ್ಕೆ ಸೂತ್ರಧಾರ ಯಾರು ಅಂದ್ರೆ ತಟ್ಟಂತ ಹೇಳೋದು ಎಲ್ರು ತಿಮರೋಡಿ ಅಂತ. ಬಟ್ ನೀವು ಹೇಳೋದು ಇಲ್ಲ, ಬಾಸ್ ಬೇರೆನೆ, ಬಾಸ್ ತಿಮರೋಡಿ ಅಲ್ಲ ಅಂತ ನೀವು ಹೇಳೋದು. ಬಾಸ್ ಬೇರೆನೆ ಇರ್ತಾರೆ, ಅವರಲ್ಲ. ಯಾರು? ತಿಮರೋಡಿ ಅಂತೂ ಅಲ್ಲ ಅಂತ ಯಾರು ಹಾಗಾದ್ರೆ? ನನಗೆ ಯಾರು ಅಂತ ಹೇಳಿದ್ರೆ ನಾನು ಇವಾಗ ಹೇಳಿದ್ನಲ್ಲ, ಇದೆಲ್ಲ ಬುರ್ಡೆಯನ್ನು ತಗೊಂಡೋಗಿ ನಮಗೆ ಹೇಳ್ಬೋದಾಗಿತ್ತಲ್ಲ, ಬುರ್ಡೆ ಇದೆ ಬ್ಯಾಗಲ್ಲಿ ಇಂಥದ್ದು, ನಾನು ಸುಪ್ರೀಂ ಕೋರ್ಟ್ಗೆ ತಗೊಂಡು ಹೋಗ್ತಿದ್ದೀನಿ ಅಂತ ಡೈರೆಕ್ಟ್ ಇವ್ರು ಯಾಕೆ ನಮ್ಮ ಹತ್ರ ಮುಚ್ಚುಮರೆ ಮಾಡಿ ಇಟ್ರು?